ಸರ್ಕಾರ ದುಡ್ಡು ಬರುತ್ತೆ, ಎಲ್ಲರಿಗೆ ಸವಲತ್ತು ಆಗುತ್ತೆ, ನಿರುದ್ಯೋಗ ಹಾಕಿವಿಲ್ಲ, ನಾವು ಕುಂತ್ಕೊಂಡು ತಿಂತೀವಿಲ್ಲ. ನಾನು ಎಂತ ರೇಷನ್ ಕಾರ್ಡ್ ಆಯ್ತು ಬಿಡ, ಅವನವ್ನು ಸಿದ್ದರಾಮಯ್ಯ ಸಾಹೇಬ್ ಬಂದ 2000 ಹಾಕ್ದ, ಕರೆಂಟ್ ಬಿಲ್ ಸೂಟ್ ಮಾಡ್ದ, ಅವನವ್ನು ಮತ್ತೆ ರೇಷನ್ ರೊಕ್ಕ ಹಾಕ್ತಾನೆ, ಆಯ್ತು ಸರಾಮದೀನಿ ನಾ ಮತ್ತೆ ಆಯ್ತು ಸರಾಮದೀನಿ, ರೊಕ್ಕ ಬರುತ್ತೆ ತಿಂತೀವಿ. ಅವು ಕೊಡ್ತೀನಿ ಅಂದ್ರೆ ನಾವು ವಾಲ್ಯ ಅನ್ನಂಗಿಲ್ಲ. ಅವ ಬಿಡುಗಡಿನ ಆ ಪೇಜ ಬಿಡುಗಡೆ ಮಾಡಲಿಲ್ಲ ಅಂದ್ರೆ ನಾವು ಆರಾಮ್ ಕುಂದ್ರು ಸಾಧ್ಯನಿಲ್ರಿ. ಅಂಥ ಬಸವಣ್ಣನ ಕಾಲದಾಗ ಎಲ್ಲರೂ ಶರಣರು ಮಾಡ್ಬೇಕಂತ ಪ್ರಯತ್ನ ಮಾಡಿದ ಅಣ್ಣ ಬಸವಣ್ಣ ಯಾರೂ ಆಗಿಲ್ಲ. ಆ ಕೊನೆಗೆ ಏನಾಯ್ತು, ಅವಂದ ಜೀವಂತ ಸಮಾಧಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. ಅಲ್ರಿ ಆಗಲ್ಲ, ಕೆಡ್ತೈತಿ ಇನ್ನೂ ಹೊರತು ಸುದ್ದ ಆಗಲ್ಲ. ನಾವು ಯಾರು ರೈತರು ಒಕ್ಕಟ್ಟಾಗಲ್ಲ. ನಮ್ಮ ಹತ್ರ ಈಗ ಅವ್ನ ಕೆಲಸ ಆತಿಲ್ಲ, ನನಗೆ ಯಾಕೆ ಬೇಕು ಬಿಡಪ್ಪ, ನಾನು ಕೆಲಸ ಆತು ಹೋಗಿಬಿಟ್ರೆ ಆಯ್ತದೆ, ಉಳಿಕೆದವ್ರು ಸತ್ರ ಸಾಯಲಿ ಬಿಟ್ಟರು ಬಿಲ್ಲಿ ಅನ್ನುವಂಥ ಆತ್ಮ ಎಲ್ಲರಂತ ಐತ್ರಿ. ಅಲ್ಲಿ ನಂದು ಏನೋ ಕೆಲಸ ಇತ್ತಂದ್ರೆ ಅನುಕೂಲ ಇತ್ತು ರೀ. ನನ್ನ ಕೆಲಸ 10,000 ಹೋಗೋದ ಬಿಡೋದು ಅಧಿಕಾರಿಗೆ. ಅವ ಸಡನ್ ಕೆಲಸ ಮಾಡ್ತಾರೆ, ಏನೂ ಕೊಡಲಿಲ್ಲ ಅಂದ್ರೆ ಅವ ಮಾಡಲ್ಲ ಕೆಲಸ. ಈಗ ನಾನು ಹಿಡ್ಕೊಂಡು ಹೇಳ್ತೀನಿ ರೀ, ನಾ ಎಲ್ಲರೂ ರೈತರು. ನಾವು ಅಧಿಕಾರಿಗಳಿಗೆ ನಾವು ಕಲಿಸೋದು ನಾವು ರೈತರು ಒಣ್ಣೆ. ಅಲ್ಲಿ ನಂದು ಏನೋ ಕೆಲಸ ಇತ್ತಂದ್ರೆ ಅನುಕೂಲ ಇತ್ತು ರೀ. ನನ್ನ ಕೆಲಸ 10,000 ಹೋಗೋದ ಬಿಡೋದು ಅಧಿಕಾರಿಗೆ. ಅವ ಸಡನ್ ಕೆಲಸ ಮಾಡ್ತಾರೆ, ಏನೂ ಕೊಡಲಿಲ್ಲ ಅಂದ್ರೆ ಅವ ಮಾಡಲ್ಲ ಕೆಲಸ. ಐತ್ರಿ, ಯಾವಾಗಲೂ ಐತದು. ಜಗತ್ತಿಗೆ ಹುಟ್ಟಿದಾಗ ಕೊಲೆ ಸುಲಿಗಿ ತಲೆ ಹಿಡ್ಕ ಕೊಲೆಗಡಕ ಎಲ್ಲ ಯಾವಾಗಲೂ ಐತದ. ಹೋಗಿಲ್ಲ ಅದು. ಹಿಂಗೆ ಮಗ್ಳು ಹೋಗಿ ಏನಾರು ಕೊಟ್ಬಿಟ್ರೆ ಬಿಟ್ಟು ಬಿಡ್ತಾರ. ಏನೂ ಕೊಲ್ಲ ಅಂದ್ರೆ ಮಗನ ಇದು ಅಷ್ಟು ದಂಡಾಗತ್ತೆ, ಇಷ್ಟು ದಂಡಾಗತ್ತೆ, ಆ ಕೇಸ್ ಆಗುತ್ತೆ, ಈ ಕೇಸ್ ಆಗುತ್ತೆ ಅಂತ ಹೇಳ್ತಾರೆ, ಭಯ ಪಡಿಸ್ತಾರೆ. ಯಾಕಂದ್ರೆ ನಾವು ಆ ಕೋರ್ಸ್ ಓದಿದವ್ರಲ್ಲ. ಅವ್ರಿಗೆ ದಿನ ನಮ್ಮಂಥವ್ರು 108 ಮಂದಿ ಭೇಟಿ ಹಾಕ್ತಾರೆ. ಸಾಕಷ್ಟು ಕಾನೂನು ಬಗ್ಗೆ ಅವ್ರಿಗೆ ಮಾಹಿತಿ ಕೊಟ್ಟಿರುತ್ತೆ ಸರ್ಕಾರ. ನಮ್ಮ ಹತ್ರ ಏನಿರುತ್ತೆ, ನಾವು ಇಷ್ಟ ಒಂದು ಏಟು ಒದಿಸಿ ಉಣೋದು, ಬಡಿಸಿ ಉಣ್ದು, ಅವ್ರು ಕೇಳಿದಷ್ಟು ಕೊಡೋದು, ಮನೆಗೆ ಹೋಗಿ ಸುಮ್ಕೊಂತೀವಿ. ಇಷ್ಟ ಕೆಲಸ. ಇದ್ರ ಬೇರೆ ಇದನ್ನ ಏನಾರು ಮಾಡೋಕ್ಕೆ ಹೋದ್ರೆ ನಮ್ಮ ಹತ್ರ ಶಕ್ತಿ ಇಲ್ಲ ಹೋರಾಡಕ್ಕೆ. ಅದೇ ಯಾವನಾರ ಮಿನಿಸ್ಟ್ರಿಗೆ ಹೋರಿ, MLA ಅಂತ ಹೋರಿ, ಸಡನ್ ಪಾಸ್ ಮಾಡ್ತಾರೆ ಕೆಲಸ. ನಮ್ಮಂಥ ಬಡಪಾಯಿಗೆ ಯಾರಿಗೂ ಮಾಡಲ್ಲ. ಅಲ್ರಿ ಆಗಲ್ಲ, ಕೆಡ್ತೈತಿ ಇನ್ನೂ ಹೊರತು ಸುದ್ದ ಆಗಲ್ಲ. ನಾವು ಯಾರು ರೈತರು ಒಕ್ಕಟ್ಟಾಗಲ್ಲ. ನಮ್ಮ ಹತ್ರ ಈಗ ಅವ್ನ ಕೆಲಸ ಆತಿಲ್ಲ, ನನಗೆ ಯಾಕೆ ಬೇಕು ಬಿಡಪ್ಪ, ನಾನು ಕೆಲಸ ಆತು ಹೋಗಿಬಿಟ್ರೆ ಆಯ್ತದೆ, ಉಳಿಕೆದವ್ರು ಸತ್ರ ಸಾಯಲಿ ಬಿಟ್ಟರು ಬಿಲ್ಲಿ ಅನ್ನುವಂಥ ಆತ್ಮ ಎಲ್ಲರಂತೂ ಐತ್ರಿ. ಏನೋ 10-100 ಮಂದಿ ಒಳಗೆ 20 ಮಂದಿ ಸ್ವಲ್ಪ ಒಳ್ಳೆಯ ಗುಣ ಇರುತ್ತೆ. ಎಲ್ಲರೂ ಕೊಡೋಕ್ಕಾಗಲ್ಲ ನಾವು, ಹಾಗಾಗಿ ನಮಗೆ ಸುಧಾರಣೆ ಆಗಲ್ಲ. ಸಾಧ್ಯನಿಲ್ರಿ. ಅಂಥ ಬಸವಣ್ಣನ ಕಾಲದಾಗ ಎಲ್ಲರೂ ಶರಣರು ಮಾಡ್ಬೇಕಂತ ಪ್ರಯತ್ನ ಮಾಡಿದ ಅಣ್ಣ ಬಸವಣ್ಣ ಯಾರೂ ಆಗಿಲ್ಲ. ಆ ಕೊನೆಗೆ ಏನಾಯ್ತು, ಅವಂದ ಜೀವಂತ ಸಮಾಧಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. ಯಾರು ನಾವು HDS ಮಕ್ಕಳು ಇರ್ತೀವಲ್ಲ, ತಲೆ ಹಿಡ್ಕರು ಕೊಲೆ ಹಿಡ್ಕ್ರು ಅಂತ ಹೇಳ್ತೀನಲ್ಲ, ಅಂಥವನ್ನ ಬಿಟ್ಟಿಲ್ಲ ಅಂದ್ರೆ ಈಗಿನ ಕಲಿಯುಗದೊಳಗೆ ನಮ್ಮಂಥವ್ರನ್ನ ಏನು ಬಿಡ್ತಾರೆ. ನೀವೆಲ್ಲ ಇದ್ರ ಮಾಹಿತಿ ತೊಗೊಂಡು ಹೋಗ್ತೀರಿ. ಈಗ ನಾ TV ಮಾಧ್ಯಮದಾಗ ಅಲ್ಲಿ ಎಲ್ಲದ್ರಾಗೂ ಅಡ್ಡಾಡಿನಿ, ಓಡಾಡಿನಿ. ಯಾವನೋ ಒಬ್ಬ ಮಿನಿಸ್ಟ್ರು ಬಂದು ನಿಮ್ಗೆ ಸಾಕಷ್ಟು ಹೋಗೋದು ಬಿಟ್ಟು ನೀವು ಇದನ್ನು ಪ್ರಯೋಗ ಮಾಡಲ್ಲ, ಮುಚ್ಚಿಟ್ಟು ಬಿಡ್ತೀರಿ. ಹೌದಲ್ಲ? ಮತ್ತು ನಿಮ್ಮಲ್ಲಿನೂ ಇರ್ತದೆ ತಪ್ಪು. ಹೌದಿಲ್ರಿ ರೈತರ? ಇರ್ತಿಲ್ಲ. ಮತ್ತು ನೀವು ಯಾಕೆ ಪತ್ರಕರ್ತರು ಇದ್ರ ಬಹಿರಂಗಕ್ಕೆ ತೆಗಿತೀನಿ ಅಂತ ಹೇಳ್ತೀರಲ್ಲ, ನೀವು ನಿಜ ಸಂಗತಿ ಇದ್ರ ತೆಗಿತೀನಿ ಅಂದ್ರೆ ನೀವು ಏನೂ ಮುಚ್ಚಬಾರ್ದು. ಅಂಥ ಮಿನಿಸ್ಟ್ರ್ ಇದ್ದರೂ ಮುಚ್ಚಬಾರ್ದು. ನೀವು ಬಯಲಿಗೆ ತೆಗೆದತ್ತಿರ್ಬೇಕು. ಅಂದ್ರೆ ನೀವು ನಿಮ್ಮ ಸ್ವಾರ್ಥ ಇಲ್ಲ ಅಂದ್ರೆ ನಿಮ್ಮ ಸ್ವಾರ್ಥನೇ ಇಲ್ಲ. ಯಾವನೋ ಮಿನಿಸ್ಟ್ರ್ ನಿಮಗೂ ಒತ್ತಡ ಬರ್ತೈತದ. ಹೆಂಗೆ ಒತ್ತಡ ಬರ್ತದೆ? ರಾಜಕೀಯ ಕಡೆಯಿಂದ ಒತ್ತಡ ಬರ್ತದೆ. ಎಲ್ಲಿ ಬಿಡಪ್ಪ ನಮ್ಮ ಪಾರ್ಟಿ ಅಂತ ನಿಮಗೂ ಏನಾರ ಮುಚ್ಚಿದ್ರೆ ಅಂದ್ರೆ ನೀವು ಇದನ್ನು ಮುಚ್ಚಿ ಹಾಕಿಬಿಡ್ತೀರಿ. ನಾ ಸಾಕಷ್ಟು ರೈತ ಎಲ್ಲೇ ಹೋಗಿ ಪ್ರಯತ್ನ ಮಾಡಿದ್ರು ನಂದು ಏನೂ ನಾಟಲ್ಲ. ಹೌದಲ್ಲ? ಯಾಕೆ ಮಾಡ್ತೀರಿ ಹಂಗಾರೆ? ನೀವು ಮಾಧ್ಯಮದವ್ರ ಎಷ್ಟೋ ನೋಡಿ ನಾನು. ಯಾಕೆ ಮಾಡ್ತೀರಿ ಇದನ್ನು? ಯಾಕೆ ತರ್ತೀರಿ ಹಂಗಾರೆ? ತರುವುದಾದ್ರೆ ನಿಷ್ಠೆಯಿಂದ ಸತ್ರು ಚಿಂತಿಲ್ಲ, ಲ್ಯಾಂಚ್ ಇರಬಾರ್ದು. ಹೌದಿಲ್ಲರಪ್ಪ? ಹೌದಲ್ಲ? ಹಾಂ, ಇರಬಾರ್ದು. ನೀವು ದೊಡ್ಡ ಪ್ರೆಸರ್ ಥರನ ನೀವು ಮುಚ್ಚಿ ಹಾಕ್ತಿರಲ್ಲ, ನಿಮ್ಮಲ್ಲಿ ಅಂಜಿಕೆ ಹುಟ್ಟುತ್ತೈತದ. ಹೇಳ್ತಾನ್ರಿ ಅವ ಕುಂತ್ಕೊಂಡು ಅವ್ನಿಗೆ ನುಸಿದಿಲ್ಲಲ್ಲ. ಇಲ್ಲಿ ಏನೋ ಮಾಡಿದ್ರು ಹೊಳ್ಳೆ ಹಿನ್ನೆಲೆಗೆ ಹಾಕಿ ಅವನವ್ರು ಓಸಿಲಿ ಓರಿ ಅವನ ಮುಚ್ಚಿ ಹಾಕ್ತಾನೆ. ಹೌದಿಲ್ರಿ? ಮುಚ್ಚಿ ಹಾಕ್ತಾರಿಲ್ಲ. ಮತ್ತು ನಾವು ನೀವು ಸಣ್ಣವರು, ನಾವು ಏನೂ ಓದಿದವ್ರಲ್ಲ. ಅದನ್ನು ಮುಚ್ಚಿ ಹಾಕೋದು ನಿಮ್ಮ ಕಡೆ ಐತಿ, ಬಹಿರಂಗ ತೆಗೋದು ನಿಮಗೇನು ಸಹಾಯ ಮಾಡೋಣ ಮುಚ್ಚಿ ಹಾಕಿಬಿಡೋದು. ಏನೂ ಮಾಡಲಿಲ್ಲ ಅಂದ್ರೆ ನೀವು ಸಿಟ್ಟಿಟ್ಟು ಆ ಮಗ ಏನು ಹರಿತಾನೆ ಹರಿಲಿ, ಅವ್ನು ಬಹಿರಂಗ ಕೇಳ್ದತ್ತಿರು ಅಂತ ನೀವು ಮಾತಾಗ ಮೂಡ್ತೈತೆ. ಹಂಗೆ ಮೂಡಿಸ್ಕೋಬಾರ್ದು. ಕೈ ಮಾಡಿ ಹೇಳೀನಿ ಎಲ್ಲ ರೈತರೊಳಗೆ, ನಾವು ಎಲ್ಲರೂ ಕೊಲೆ ಹಿಡ್ಕ ಸುಲೆ ಹಿಡ್ಕ ಕೈ ತೋರಿಸೇ ಹೇಳಿ ನಿಮ್ಗೆ. ಇಂಥ ಸಹಾಯ ಮಾಡಿದ್ರೆ ಸಟ್ನ ಕೆಲಸ ಆಗುತ್ತೆ. ಯಾರ್ದು ಒಳ್ಳೆ ಅಡ್ಡಾಡವ ನಿಮ್ಮಂಥವ್ರದ್ದು ಎಲ್ಲರದು ಆಕೈತಿ. ಅವ್ರು ಹೇಳ್ತಾರೆ ಕುಂತ್ಕೊಂಡು, ಒಮ್ಮೆ ರೇಟ್ ಬೀಳ್ತೈತಿ ಹೇಳ್ತೈತಿ, ಸಾಕಷ್ಟು ಮೇಳದಾಗ ರೈತ ಸತ್ತು ಹೋಗ್ತಾನೆ. ರೇಟ್ ಸಿಗಲಿಲ್ಲ ಅಂದ್ರೆ ಏನು ಮಾಡ್ತಾನೆ ರೈತ? ಅವ್ರ ಮಾನವೀಯತೆಗೆ ಬೆಲೆ ಐತಿ, ಮರ್ಯಾದೆ ಉಳಿತೈತಿ ಅದಕ್ಕೆ ಮಾನವೀಯತೆಗೆ. ನಮ್ಮ ಕಡೆ ಏನು ನಿರ್ಗಮ ತೊಗೊಳಕ್ಕೆ ಹಕ್ಕಿಲ್ಲ. ಐತನಪ್ಪ ನಿಮ್ಮ ಕಡೆ ಯಾರ ಹಕ್ಕದವ್? ನಮ್ಗೆ ಯಾರಿಗೆ ಹಕ್ಕೈತ್ರಿ? ನಿಮ್ಮಂಥವ್ರಿಗೆ, ದೊಡ್ಡ ದೊಡ್ಡ ಅಧಿಕಾರಿಗೆ, ಮಿನಿಸ್ಟ್ರಿಗೆ, ನೀರಾವರಿ ಸಚಿವ ಅಂದ್ರೆ ಅಂಥವ್ರಿಗೆ ಅಧಿಕಾರ ಐತಿ. ಅವ್ರು ಅಲ್ಲೇ ಕುಂತ್ಕೊಂಡು ನಮ್ಮನ್ನು ಏನಾದರೂ ಮಾಡ್ಬೋದು. ನಾವೇನು ಮಾಡೋಣ? ಬಡ ಈಗ ಬಂದ್ರಿ
ನಮ್ದು ಒಂದು ಏನೋ ಒಂದು ಸಣ್ಣ ತಪ್ಪು ಸಿಗ್ತದ್ರೆ ಉಸುರನ್ನ ಒಳಗೆ ಹೋಗುವಂಥ ಪವರ್ ಅವ್ರಿಗೆ ಕೊಟ್ಟಿರ್ತಾರೆ. ನಾವು ಭಾಳ ಸಿಟ್ಟಿಗೆ ಮಾತಾಡ್ತೀವಿ, ಲಾಠಿ ಚಾರ್ಜ್ ಮಾಡಿಸ್ಕೊತೀವಿ, ಬಡಿಸ್ಕೊಂಡು ಸುಮ್ಮನೆ ನಮ್ಮ ಮನೆಗೆ ಗಾಡಿ ತೊಗೊಂಡು ಚಾಂಜಿಗೆ ಪಟ್ಟಿ ತೊಗೊಂಡು ಮನೆ ಕಡೆ ಹೋಗಿ ಮಕ್ಕೊಂಬಿಡ್ದು. ಇಷ್ಟೇ ಕೆಲಸ ನಮ್ದು. ಹೌದಿಲ್ಲರಪ್ಪ? ಇನ್ನೇನು ನಮಗೆ ಮಾಡೋಕೆ ಸಾಧ್ಯ ಐತೇನೆ? ಇಲ್ಲ. ಮತ್ತು ಯಾಕೆ ಸುಮ್ಮನೆ ಹಿಂಗೆಲ್ಲ ಮಾಡ್ತೀರಿ? ನಿಮ್ಮಲ್ಲಿನೂ ತಪ್ಪಿರುತ್ತೆ, ಮಾಡಬಾರ್ದು. ಈ ನಿಷ್ಠಾವಂತ ಕೆಲಸ ಮಾಡ್ತೀನಿ ಅಂದ್ರೆ ಒಟ್ಟು ಆ ವಿಷಯಕ್ಕೆ ಕೈ ಹಾಕಬಾರ್ದು. ಈಗ ನಾವು ಸಾಕಷ್ಟು ಮಾಧ್ಯಮದಾಗ ನೋಡ್ತೀನಿ, ಎಲ್ಲ ಮಂತ್ರಿಗಳು ನೋಡ್ತೀನಿ. ನಾನು ರಾಜಕೀಯ ಒಳಗೆ 30 ವರ್ಷ ಓಡಾಡಿದ್ರು ಯಾರ್ದು ಏನು ಮುಚ್ಚಬೇಕು, ಯಾರ್ದು ಏನು ಬಿಡ್ಬೇಕು, ಸಟ್ಟ ರೊಕ್ಕ ಕೊಟ್ಟು ಏನು. ಈಗ ಒಂದು ಎಕ್ಸಾಂಪಲ್ ಹೇಳಿಬಿಡ್ತೀನಿ ರೀ ನಿಮ್ಗೆ. ಸಾಕಷ್ಟು ಒಬ್ಬ ಮಂತ್ರಿ ಇದಾನಂತ ತಿಳ್ಕೊರಿ, ಅನುಕೂಲಿಸ್ತದಾನಂದ್ರೆ ಕೋರ್ಟ್ನ ರಿಕಾರ್ಡ್ಸ್ ತೆಗ್ಸೋಟ್ಟು ಕೆಪಾಸಿಟಿ ಇರ್ತಾವಾಗ. ನೀ ಬಡವದಿಲ್ಲ, ನಿಂದು ಏನೂ ರಿಕಾರ್ಡ್ಸ್ ಇರೋಲ್ಲ, ಸೋಲುವಂಗೆ. ಯಾರು ಕರೆ ಕೋಟ್ ಹಾಕ್ಕೊಂಡು ಅಡ್ಯಾಡ್ತಾರಲ್ಲ ಅವ್ರು ಹಗಲಿ ನ್ಯಾಯ ದೇವತಿ, ನಾವು ರಾತ್ರಿ ಮುಕ್ಕೊಂತೀವಿ ಕೂಡ. ಹಗಲಿ ಅವ್ರ ಕಣ್ಣು ಹಂಗಲ್ಲ. ಏನು ಹೇಳ್ತಾರೆ ಮತ್ತು ಸರ್ಕಾರ ಮಿನಿಸ್ಟ್ರು ಮಂತ್ರಿಗಳು ಏನು ಹೇಳ್ತಾರೆ, ಮತ್ತು ಆ ಕಾನೂನು ಜಾರಿ ಮಾಡಿ ಈ ಕಾನೂನು ಯಾಕೆ ಅದನ್ನು ಮಾಡಿದ ಅವನಿಗೆ ಪಬ್ಲಿಕ್ಕಾಗಿ ಯೋಕೋಚಿತ ಒಬ್ಬ ರೈತ ಸಣ್ಣವ ಪಬ್ಲಿಕ್ ಆತಂದ್ರೆ ಅವನಿಗೆ ಶಿಕ್ಷೆ ಮಾಡಬೇಕು, ಸಾಕಷ್ಟು ದಂಡ ಮಾಡಬೇಕು. ಇವನಿಗೆ ಮಾಡಿದ್ರಂದ್ರೆ ಅಂಜು ಇನ್ನೊಬ್ರು ಯಾರು ಮಾಡೋದಿಲ್ಲ. ಅಲ್ರಿ ಮಾಡ್ತಾರೆ. ನಮಗೆ ಅಲ್ಲಿ ನಾವು ಇಲ್ಲಿ ಕುಂತಿರ್ತೀವಿ ಉಸುರು ರೈತರು, ನಮಗೆ ನಡೆಯಂಗಿಲ್ಲ, ದುಡಿಬೇಕು ನಾವು. ಅವ್ರು ಏನು ಮಾಡ್ತಾರೆ, ಒಂದು ಗಂಟು ಹಾಕ್ತಾರೆ, ಕುರ್ಚಿ ಮೇಲೆ ಕುಂದಿರ್ತಾರೆ. ನೀವು ಮುದಕ್ಕೆ ದುಡಿಲಿಕ್ಕಂದ್ರೆ ಕಡೆಗೆ ಮಗ ತಂದು ಹಾಕ್ಲಿಕ್ಕಂದ್ರೆ ಯಾರಂತಕ್ರೆ ಹೋಗಿ ಸಾಲ ಇಸ್ಕೊಂಡು ತಿನ್ಬೇಕು. ಬಂಡಾಯದಾಗ ಎಷ್ಟೋ ಮಂದಿ ಒಳಗಿಂದವ್ರು ರಾಜಕೀಯವ್ರು ಲಾಠಿ ಚಾರ್ಜ್ ಮಾಡಿಸಿದ್ರಿಲ್ರಿ, ಗೊತ್ತೈತಿಲ್ಲ ನಿಮ್ಗೆ. ಮತ್ತು ನೀವು ಕೆಲವೊಂದು ವಿಷಯನೂ ಮುಚ್ಚಿ ಹಾಕ್ತೀರಿ. ಯಾಕೆ ಹಾಕ್ಬೇಕು? ಹೌದು ಬಿಡು, ಹಾಕ್ಬಾರ್ದು. ನೀವು ಆಕಿ ಪತ್ರಕರ್ತ ಸತ್ತಳಲ್ರಿ ಬೆಂಗಳೂರಾಗ, ಅವ್ರನ್ನ ಯಾರು ಸಹಾಯ ಹೊಡೆದ್ರು? ಹಿಂದಾಗ್ರೆ ಹೌದಿಲ್ಲಪ್ಪ? ಯಾಕೆ ಸಹಾಯ ಹೊಡೆದ್ರೆ? ಅಕ್ಕಿ ಒಳ್ಳೆಯ ಅಧಿಕಾರಿ ಏನು ಮಾಡಲಾರ ಇದ್ದಂದ್ರೆ ಅಕ್ಕಿ ಭಾಳ ದಿವಸ ಉಳಿಯಂಗಿಲ್ಲ. ನಿಮ್ಮದು ಹಂಗೆ. ನೀವು ಸರಿಯಾಗಿ ಮಾಡಿದಿರಿ ಅಂದ್ರೆ ನೀವು ಉಳಿಯಲ್ಲ. ನಾವೊಮ್ಮೆ ಹೇಳಿದೆ, ಈಗ ಸಾಧಾರಣದಿಂದ ನಮಗೆ ಬೇಕಾದ ಒಬ್ಬ SP ಆಫೀಸ್ನಾಗ ಬಾಗಲಕೋಟೆಯಾಗ ಹಿಂಗಾಗೈತಿ, ಬಟ್ ದುಡ್ಡ ಬರೋವಲ್ದು ನಮ್ಮದು ಅಂತ ಹೇಳಿದೆ. ಆ ದುಡ್ಡು ಹೋಗೈತಿ, ತಲೆ ಕೇಳಿಸ್ಕೊಬೇಡ ಅಂತ ನನಗೆ ಹಂಗೆ ಶಾರ್ಟ್ಕಟ್ ಆಫೀಸರ್ ಹೇಳಿದ. ಯಾಕೆ ಅಂದೆ. ಯಾಕನ್ನ ನಾವು ಎಲ್ಲ ನೀವು ತಿಳಿಸಿ ಹೇಳೋಕ್ಕಾಗಲ್ಲ ಅಂದ. ಅಣ್ಣನ ಏನಿಲ್ಲ, ನಾ ಇಲ್ಲಿ DC ಅಂತ ಹೋಗಿ ಪಾಯಿಲ್ ತೆಗಿಸ್ತೀವಿ, ಒಂದು 4-5 ಮಂದಿ ಹೋಗಿ ಪಾಯಿಲ್ ತೆಗಿಸಿ ನೋಡ್ತೀನಿ. ಸಾಯ್ಬೇಕಾದ ಹೋಗಿ ತೆಗಸ, ಇಲ್ಲಾಂದ್ರೆ ಬಡ್ತಾ ತಿನ್ಬೇಕಾದ್ರೆ ಹೋಗಿ ತೆಗಸ ಅನ್ನ. ಮತ್ತು ಅಂಥವ್ರ ಕೈವಾಡ ಇಂಥವ್ರಿಗೆ ಐತಂದ್ರೆ ನಮ್ಮಂಥವ್ರು ಬದುಕ್ತೀವನಪ್ಪ, ಬದುಕ್ತೀವನೇ? ಹೌದಿಲ್ಲ ರೀ? ಈಗ ನಾಯಿಗೈತಿ ಓದಿದ್ಯಾ ನೀವು, ಇದನ್ನ ಮಾಹಿತಿ ತೊಗೊಂಡು ಹೋಗಿ ಬಿಡ್ತೀರಿ. ನಾಯಿಗೈತಿ ಓದಿದ್ಯಾ, ನಮ್ಮ ಮನೆಗೆ ನಾವು ಹಾಕಿರಿ, ನೀವು ಹೋಗಿ ಆರಾಮ್ ಕುಂತು ಬಿಡ್ತೀರಿ. ಆದ್ರೆ ಇಂಥವು ಸಣ್ಣ ಪುಟ್ಟ ಏನು ನಿಮಗೂ ತೊಂದರೆ ಬರಬಾರ್ದು. ಆಗೋದಿಲ್ಲ ರೀ, ಆಗೋದಿಲ್ಲ. ಜಗತ್ತೇ ಇನ್ನೂ ಕೆಡ್ತ ಆಗಕ್ಕೆ ಸಾಧ್ಯ ಇಲ್ಲ. ಹೌದಿಲ್ಲರಪ್ಪ? ಸದ್ಯ ಕಣ್ಣದ ರಗತ ತೋರಿಸ್ತೀನಿ ಇದನ್ನ. ಹೌದಲ್ಲ? ಮತ್ತೆ ಈಗ ಇಲ್ಲೇ ಹೇಳಿಬಿಡ್ತೀನಿ ನಿಮ್ಗೆ, ಭಾಳ ಹೇಳಕ್ಕನ್ನಕ್ಕೇನು ರೈತನ ಮಾಲ ಇದಕ್ಕೆ ಏನು ಬೆಲೆ ಐತೆ ಹಾಕ್ತಾರೆ, ಟೆಂಡರ್ ಹಾಕ್ತಾರೆ, ಆಸೆಗೆ ಉಸುರು ಮಂಗ್ಯಾನಗತ್ತೆ ಬೆಳ್ಕೊಂಡು ತಂದೀವಿ. ಇದನ್ನು ತುಳಿದು ಇದನ್ನು ಕೋವುದು ಯಾರು ರಿಸ್ಕ್ ತೊಗೊಂತಾರ? ಮಂತ್ರಿಗಳು ಯಾರು ತೊಗೊಂತಾರೆ? ರೈತನ ಮಾಲ ಮಗನ ಅದನ್ನು ಬಂಗಾರ ಇಟ್ಟಂಗೆ ಇಡ್ಬೇಕು. ಯಾಕೆ ಅಂತೇಳಿ ಅವ ಕಾನೂನು ದೃಷ್ಟಿಲಿ ತೊಗೊಂಡ ಅದನ್ನೇನು ಮಾಡಲ್ಲ. ತುಳಿದಾಡಿರಲ್ಲಪ್ಪ ನಾವು ಅಲ್ಲಿ ಹೊಲಗಳಾಗ ಏನಾರ ಒಂದು ಕಾಯಿ ಎಲ್ಲಾರ ಬಿದ್ದರೆ ಮಕ್ಕಳನ್ನ ಅವ್ರನ್ನ ಬೇದ ಅವನ್ನ ಉಷ್ಟು ಕುಟ್ರಿ ಹಾಕ್ತೀವಿಲ್ಲ. ಆದ್ರೆ ಯಾರಿಂದ ಆರಿಸಿ ಹೋಗಿರ್ತಾರೆ ಅವ್ರು? ನಮ್ಮಿಂದ ಹೋದವ್ರು ಇದಕ್ಕೆ ಯಾಕೆ ರಿಸ್ಕ್ ತೊಗೊಳೋದಿಲ್ಲ? ಬೇಡಪ್ಪ, ನಮ್ಮನ್ನೊಂದು ಆರಿಸಿ ಕಳಿಸಿದ್ರು ಸಾಕು, ಆಯ್ತಾರಾಮ್ ಕುಂತೀವಿ, ಹಾಳಾಗ್ಲಿ ಬಿಡ. ಈಗ ಕರೆಕ್ಟ್ ಮಳೆ ಬಂತಂದ್ರೆ ಒಂದು ಕಡೆ, ಈಗ ಮಳೆ ಆಗೋಲ್ಲಿ ಕರೆಕ್ಟ್ ಆತಂದ್ರೆ ಅದು ಹೆಂಗೆ ಬರ್ಬೇಕು, ಬೆಳೆ ಹಂಗೆ ಬರ್ತೈತೆ ರೀ. ಇನ್ನೊಂದು ಬತ್ತಕ ಸ್ವಲ್ಪ ಕಡಿಮೆ ಆಗುತ್ತೆ, ಆ ಥರ ಆಗಿ ಹಿಂದೆ ಮುಂದೆ ಆಗತ್ತೆ ರೀ ಏನು ಬೆಳೆದಾಗ. ಈಗ ನಮಗೆ ಬೀಜ ಕೊಡ್ತಾರ್ರಿ ಅವ್ರ, ನಾನು ಬಂದು ಏನು ಮಾಡಿದ್ರು ನಾ ಏನು ಸಾಯ್ತೀನಿ ಭಾಳ ಆದ್ರೆ ಇಲ್ರಿ. ನಮ್ಮ ಹೊಟ್ಟೆ ಉರಿತೈತಿ ರೈತರದ. ಇವ್ರಿಗೆ ಎಲ್ಲರಿಗೆ ಗೊತ್ತೈತಿ, ನಮಗೆ ನೀಗಲ್ಲ. ಈಗ ಎಲ್ಲ ನೀವು ಅದಿರಿ, ಎಲ್ಲರೂ ಅದಾರ. ಏನು ಮಾಡ್ತಾರ್ರಿ, ಚಲೋ ಮಾಲ್ ತೊಗೊಂತಾರ, ಅದ್ರಾಗ ಸುಮಾರು ಮಾಲ್ ಕೂಡಿಸಿ ಆ ಬೀಜ ಮಿಕ್ಸ್ ಮಾಡಿ ಭಾರಿ ಬಂದೈತೆ ನೋಡ್ರಿ ಅಂತ ಆಫೀಸರ್ ಹೇಳ್ತಾರೆ. ಭಾರಿ ಬಂದೈತೆ ನೋಡ್ರಿ ಗೌರಿ ಇದು ಮಾಲ್ ಅಂತಾರೆ. ನಮಗೆ ಅವ್ರ ಮೇಲೆ ನೇಮಿಗಿರುತ್ತೆ, ತೊಗೊಂಡು ಹೋಗಿ ಹಾಕ್ತೀವಿ. ಬೆಳೀತು ನಮ್ಮ ದೈವ. ಬೆಳಿಲಿಕ್ಕಂದ್ರೆ ಇಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ನನಗೆ ಬೀಜ ತರ್ಸೀನಿ ರೀ, ಕೃಷಿ ಆಫೀಸಿನಾಗಿಂದ ತರ್ಸೀನಿ. ಅದ್ರಾಗ ಆಂಧ್ರ ಹೈಬ್ರಿಡ್ ಮಿಕ್ಸ್ ಮಾಡ್ಯಾನ ಬೀಜದಾಗ. ಈಗ ಅದಾವ, ನನಗೆ ಪಾಕಿಟ್ ಸಿಗಲಿಲ್ಲ. ಅದು ಮನ್ಯಾಗ ಆ ಪಾಕಿಟ್ ಸಿಕ್ಕರೆ ಯಾವ ಕಂಪ್ನಿ ಅನ್ನೋದು ನಾನು ಬೂಟಿಲಿ ಹೊಡಿಬಹುದು. ಅವನ್ನ ಸಿಗಲಿಲ್ಲ. ಹೈಬ್ರಿಡ್, ಆಂಧ್ರ ಹೈಬ್ರಿಡ್ಡು ಬೀಜಾಳ ಮಿಕ್ಸ್ ಐತೆ ಅದ್ರಾಗ 2-3 ಜಾತಿ. ಅಲ್ಲಿ ನಾವು ತಿನ್ನಕ್ಕೆ ಹತ್ತಿಲ್ರಿ, ತಿನ್ನಕ್ಕೆ ಹತ್ತಿದ ಇಂಥವು ಬರ್ತಾವ್ರಿ. ನಾವು ಈಗ ಒಬ್ಬ ತಿನ್ನಕ್ಕೆ ಕೊಟ್ಬಿಟ್ಟೆ ಏನಾರ ಮಿಕ್ಸ್ ಮಾಡಿ ಕಳಿಸ್ತೀವಿ ನಾವು. ನಾನು ರೈತ ಸುಮಾರು
ನಾನು ಸುಮಾರು ನನ್ನ ಮಾಲ್ ಹೆಚ್ಚಿಗೆ ಮಾರ್ತೈತೆ ಆ ಬೀಜ ನಿಗಮದಾಗ ಇದು ಸುಮಾರು ಜೋಳ ಹಾಕಿ ಅವ ಬಿಲ್ ತೊಗೊಂತಾನಂದ್ರೆ ನನಗೂ ಅವ ಕೊಡ್ತಾನೆ. ನಾನು ರೈತ ಸುಮಾರು ನಾನು ಆಫೀಸನ್ನು ಹಿಡ್ಕೊಂಡು ನಾನು ಸುಮಾರು ಜೋಳ ಹಾಕಿ ಮುಂದೆ ಕಳಿಸಿಬಿಡ್ತಾನೆ. ಮತ್ತು ನನ್ನಲ್ಲಿ ಬೆಲೆ ಐತೆನೆ, ನನ್ನಲ್ಲಿ ಸುಮಾರು ಐತಿ. ಹಾಂ ಆಗಲ್ರಿ, ಸುಳ್ಳು ಆಗಲ್ಲ. ಇವು ಏನು ಮಾಡ್ಬೇಡ್ರಿ, ಸುಳ್ಳು ಉಪಯೋಗ ಆಗಲ್ಲ ಇವು. ಮತ್ತೆ ನಾವು ನೋಡಿ ಈಗ ಎಲ್ಲ ನಾವು ಮಾತಾಡಿದ್ ನೋಡಿ ಅವ ಹಂಗೆ ಮಾತಾಡಿದ್ ಹಿಂಗೆ ಮಾತಾಡಿದ್ ಕೆಡ್ತೈತಿ ಅದು ಉದ್ಯೋಗ ಕೆಡ್ತ. ನಿಷ್ಠಾವಂತ ಅಧಿಕಾರಿ ಇಲ್ಲ, ಯಾವಾಗಲೂ ಐತಿ ಹಣೆ ಬರ. ಈಗ ಅಂತಿಲ್ಲ, ಅದೇನು ತಲೆ ಕೆಸೋರು ಈಗ ಏಟ್ ಮಾಡಿರಿ ಅಷ್ಟು ಹೋಗ್ಬಿಡ್ರಿ. ರೈತರಿಗೆ ಏನು ಗ್ಯಾರಂಟಿ ಕೊಟ್ಟಾನ್ರಿ? ಗೃಹಲಕ್ಷ್ಮಿ ಕೊಟ್ಟಾನ, ರೇಷನ್ ರೊಕ್ಕ ಹಾಕ್ತಾನ. ದುಡಿಲಾರ ಆರಾಮ್ 3,000 ರೊಕ್ಕ ಬರ್ತದೆ ನಮ್ಮ ಮನೆಗೆ. ದುಡಿಲಾರ 3,000 ಬರ್ತಾ, ವಾರಕ್ಕೆ 500 ಖರ್ಚು ಮಾಡಿದ್ರು 5,000 ಬದುಕ್ಬೋದು. ಆದ್ರೆ ದುಡಿಯೋದು ಉದ್ಯೋಗ ಏನು ಇಂಥವ್ರು ನಮ್ಮಂತ ಇರ್ತೀವಲ್ಲ, ನಿರುದ್ಯೋಗ ಆಗಿಬಿಡ್ತೀವಿ ನಾವು. ನಿರುದ್ಯೋಗ ಹಾಕಿವಿಲ್ರಪ್ಪ. ಸರ್ಕಾರ ದುಡ್ಡು ಬರುತ್ತೆ, ಎಲ್ಲರಿಗೆ ಸವಲತ್ತು ತಗತ್ತೆ. ನಿರುದ್ಯೋಗ ಹಾಕಿವಿಲ್ಲ, ನಾವು ಕುಂತ್ಕೊಂಡು ತಿಂತೀವಿಲ್ಲ. ನಾನು ಎಂತ ರೇಷನ್ ಕಾರ್ಡ್ ಆಯ್ತು ಬಿಡ. ಅವನವ್ನು ಸಿದ್ದರಾಮಯ್ಯ ಸಾಹೇಬ್ ಬಂದ 2,000 ಹಾಕ್ದ, ಕರೆಂಟ್ ಬಿಲ್ ಸೂಟ್ ಮಾಡ್ದ. ಅವನವ್ನು ಮತ್ತೆ ರೇಷನ್ ರೊಕ್ಕ ಹಾಕ್ತಾನೆ. 5,000 ಮದೀನಿ ನಾ ಮತ್ತೆ 5,000 ಮದೀನಿ ರೊಕ್ಕ ಬರುತ್ತೆ, ತಿಂತೀವಿ. ಅವು ಕೊಡ್ತೀನಿ ಅಂದ್ರೆ ನಾವು ಅಲ್ಲಿ ಅನ್ನಂಗಿಲ್ಲ. ಅವ ಬಿಡುಗಡಿನ ಆ ಪೇಜ ಬಿಡುಗಡೆ ಮಾಡಲಿಲ್ಲ ಅಂದ್ರೆ ನಾವು ಆರಾಮ್ ಕುಂದಿರ್ತೀವಿ. ಅವ ಒಂಥರ ಸುಖನೂ ಕೊಡ್ತಾನೆ, ಒಂದು ದುಃಖನೂ ಕೊಡ್ತಾನೆ. ಇದ್ರಾಗ ಎರಡು ನಮೂನಿ ಆಗುತ್ತೆ, ಹೌದಲ್ರಿ? ನಮ್ಮೂರು ಹಂಗರಿ ನಾವು ಮೆಣಸಿನ್ಕಾಯಿ ಇದ್ದೀವಿ. ನಮ್ಮದು ಒಂದು ಕ್ವಿಂಟಲ್ ಆಗುತ್ತೆ. ಖರ್ಚು ಒಂದು 50,000 ರೂಪಾಯಿ ಭಾಳ ಐತ್ರಿ. ಭಾಳ ಅವ್ರಿಗೆ ಒಂದು 200-300 ರೂಪಾಯಿ ಪೇಮೆಂಟ್ ಐತ್ರಿ. 300 ರೂಪಾಯಿ ಪೇಮೆಂಟ್ ಐತ್ರಿ ಒಂದು ದಿನಕ್ಕೆ ರೀ. ಬರ್ತಾರೆ ರೀ, ದುಡುಕಿ ಮಾಡ್ತಾರೆ. ಅವ್ರಿದ್ದರೆ ನೀರು ಟಮ್ ಒಯ್ಬೇಕು ರೀ. ಹ್ಞೂ ರೀ, ಮನ್ಯಾಗಿದ್ದ ಕರ್ಕೊಂಬರ್ಬೇಕು ರೀ, ಎಲ್ಲ ವ್ಯವಸ್ಥೆ ಮಾಡ್ಬೇಕು ರೀ. ಮೊದಲು ಹಂಗೈತೆ ರೀ. ಈಗ ಮೊದಲು ನಡ್ಕೊತ ಬರ್ತಿದ್ರಿ. ಈಗ ಏನು ಮಾಡ್ತಾರೆ, ಈ ಟಮ್ ಬೇಕಾರಿ. ಈಗ ಜೋಳ ಕೀಳಕ್ಕೆ ಟಮ್ ಬೇಕು, ಮತ್ತು ಅಲ್ಲಿ ಮೆಣಸಿನ್ಕಾಯಿ ಹರಿಯಕ್ಕೆ ಟಮ್ ಬೇಕು. ಅದೆಲ್ಲ ಬೇಕು ರೀ. ಅಂದ್ರೆ ಅವ್ರು ಬರ್ತಾರೆ. ಅವೇನು ರೀ ಸರ್ಕಾರಕ್ಕೆ ನಮ್ಗೆ ಒಟ್ಟು ಇದು ಮೆಣಸಿನ್ಕಾಯಿಗೆ ಎಲ್ಲ ಉತ್ಪನ್ನಗಳಿಗೆ ಒಟ್ಟು ಚಲೋ ಬೆಲೆ ಕೊಟ್ರೆ ಸಾಕ್ರಿ. ಅದು ನಿಗದಿತ ಬೆಂಬಲ ಬೆಲೆ ಕೊಟ್ರೆ ಅದ ಒಂದು ಅನುಕೂಲ ಮಾಡಿದ್ರೆ ಸಾಕ್ರಿ. ಒಟ್ಟು ರೈತರು ದುಡ್ಡು ಚಲೋ ಮಾಡಿದ್ರೆ ರೈತರಿಗೆ ಮಾಲಿ ಕರೆಕ್ಟ್ ಬೆಲೆ ಕೊಟ್ರೆ ಅಂದ್ರೆ ರೈತರ ಸರ್ಕಾರಕ್ಕೆ ಸಾಲ ಕೊಡಂಗೆ ಹಾಕಿವಿ. ಅವ್ರ ಕೈಯ ಸಿಕ್ಕ ಆಗಲ್ಲ, ಇದಾಗ ರಬ್ಬಲ್ ಆಗಲ್ಲ. ಎರಡರ ನಡಬರ್ಕ್ ನಾವು ಬೆಲೆ ನಿಗಮಿ ಆಗೋಲ್ರಿ. ಹೇಳಿದ್ನಲ್ಲ ನಿಮ್ಗೆ, ಸಾಕಷ್ಟು ಮಂತ್ರಿಗಳಲ್ಲಿ ಸುಮಾರು ಭಾವನೆ ಇತ್ತಂದ್ರೆ ಇದು ನಿಗಮ ಆಗೋಲ್ಲ. ಎಲ್ಲರದು ಗುಣ ಒಂದೇ ಇರಲ್ಲ, ಆಗಲ್ಲ. ನಮ್ದು ಈಟ ಅವ್ರು ಏಟು ಟೆಂಡ್ರ್ ಹಾಕ್ತಾರೆ, ಅಷ್ಟು ತೊಗೊಳೋದು ಹೋಗೋದು ತಿನ್ನೋದು ಸುಮ್ಮನೆ ಕಡೆ ಹೋಗ್ಬಿಡೋದು. ಹೌದಿಲ್ಲಪ್ಪ, ಬದಲಾವಣೆ ಆಗುದಿಲ್ಲ. ಆಗಲ್ರಿ. ಏನಲ್ಲ ಬಸವಣ್ಣವ್ರಿಗೆ ಆಗಿಲ್ಲ, ನಮ್ಮಂತ ನರ್ಸ್ಗಳ ಹೆಗಲ ಮೇಲೆ ಕೈ ಹಾಕೊಂಡು ಅಡ್ಯಾಡವ ನಾವು ಮಿನಿಸ್ಟ್ರಿ ಹಿಂಗ ಅಂತಾರ್ರಿ. ನಾ ಹಾಕೊಂಡು ಅಡ್ಯಾಡಿನಿ ಸುಮಾರು ಒಂದು ಕೇಳೈತೆ ಅವಾಗ. ಯಾಕೆ ನಮ್ಮ ತಪ್ಪಾಗಿರ್ತವ? ಯಾಕೆ ಹಿಂಗ MLA ಹಿಂಗೆ ಹಾಕೊಂಡು ಅಡ್ಯಾಡಿ ನಾನು ಅಡ್ಡಾಡೀನಿ. ಒಮ್ಮೆ ನನ್ನ ಕಾರ್ನಾಗ ಹತ್ತಿಸ್ಕೊಂಬರ್ಲಿಲ್ಲ. ಬರ್ಲಂಗನ್ ಮಳ ಸಲ ಬಂದಾಗ ಮತ್ತು ಊರಾಗ ನಾವು 4 ಮಂದಿ ಬೆರಕಿದ್ದವ್ರು ಕೂಡಿದ್ರು. ಇಲ್ಲ ಬಾ ತಪ್ಪಾಗಿರ್ತ, ಯಾಕೆ ಬಾ ಸುತ್ತ ಮಾಡೋಣ ಬಾ ಅಂದ್ಬಿಟ್ರೆ ಯಪ್ಪು MLA ನಮ್ಮ ಹೆಗಲ ಮೇಲೆ ಕೈ ಹಾಕೊಂಡು ಮಾರಿ ನನಗೆ ಅವಾಗ ಭಾರಿ ದೋಸ್ತಿ ಐತೆ ಅನ್ಬೇಕಲ್ಲ. ಹಂಗೆ ಮಾಡಿ ಅದನ್ನು ಮುಚ್ಚಿಬಿಡ್ತಾನೆ. ನಮ್ಗೆ ಯಾವ ಲಾಭ ರೀ ಮರ ಲುಕ್ಷಣ ಔಷಧ ಎಣ್ಣೆ ಓಣ್ಣೆ ಅದಕ್ಕೇನು ಉಪಯೋಗ ಇಲ್ಲ. ಈಗ ಬಂದು ನೋಡಿ ಕಂಡ ಮಾಡಕೊಂಡು ಮತ್ತು ಇಲಾಜ ಇಲ್ಲಲ್ರಿ. ಮತ್ತು ಆಸೆಗೆ ಮತ್ತು ಮುಂದೆ ವರ್ಷಕ್ಕೆ ಮಾತಿಟ್ಟು ಬೇಸಾಯ್ತಾಳೆ ಹೋದ್ರೆ ಲುಕ್ಷಣ ಐತೆ ಅನ್ನೋದು ಮಾತು ಬೆಳೀದು ಮತ್ತು ಲುಕ್ಷಣ. ಮತ್ತು ನೋಡಿ ಈಗ ಎಲ್ಲ ಈಗ ಬಂದು ರಾತ್ರಿನೇ ಬಂದಿವಿ, ಇನ್ನೂ ಇಲ್ಲ ನಮ್ದು ಏನು ಬಯಸ್ತಾರನಕೇನ್ರಿ. ರೈತಿಗೆ ಎಲ್ಲ ಬಗತ್ತಾಗ ಸಿಸ್ಟಮ್ಟಿಗೆ ಬೀಜ ಅನುಕೂಲ ಮಾಡಿಕೊಟ್ಟಂದ್ರೆ ಉಪಯೋಗ ಆಗುತ್ತೆ. ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ಈಗೆಲ್ಲ ನೋಡ್ತೀವಲ್ಲ ನಾವು, ಬರೀ ಎಣ್ಣೆ ಅದು ನೋಡ್ರಿ ಇದು ನೋಡ್ರಿ, ಏಟು ಎಣ್ಣೆ ಹೊಡೆದ್ರೂ ಪುಕಟ್ರೇನ ಅದು. ಹಾಳುಗಳು ನೀರು ಹತ್ತು ಎಣ್ಣೆ ಹಳದಾಗ ಅಲ್ಲೇ ಇಲ್ಲೇ ತಂದು ಹೊಡಿದು ಮತ್ತು ಅದು ರೋಗ ಹೋಗಲ್ಲ. ಇದಕ್ಕೆ ಮತ್ತೇನು 8 ಬೇರೆ ಎಣ್ಣೆ ಹೊಡಿದೀವಿ, ಮತ್ತು ಒಂದು ಚಟ್ನಿ ತಿಂತೀವಿ, ಮತ್ತು ಇಸ ಇಲ್ಲ ಅದು ಮೈಯಾಗ ಇರೋದು ಅದು. ಮತ್ತು ಹಂಗೆ ಸುಡು ಹಾಟ್ ಆತು ಇನ್ನೇಗಿದ್ನು ಹಂಗಂದು ಹಿಂಗಂದು ಕಲಸ ಹೋಗ್ರಿ. ಬದಲಾವಣೆ ಏನು ರೀ ಈಗ ಸದ್ಯ ಬದಲಾವಣೆ ಆಗೋದಿಲ್ಲ ರೀ. ಎಲ್ಲ ಕಲ್ವಿಗ ಬರೀ ಎಲ್ಲರೂ ಅದು ಏನಿದೆ ಉಪಯೋಗನೇ ಇಲ್ಲ. ಈಗ ಕೊಡಂಗಿಲ್ಲ ರೀ. ಅದನ್ನು ಕೊಡೋದೇ ಇಲ್ಲ ಅವರು. ತಮ್ಮ ಬೀಜಕ್ಕೆ ಅದಕ್ಕೆ ಭಾರಿ ತೊಗೊಂತಾರ, ರೈತರಿಗೆ ಅದನ್ನು ಬೆಂಬಲ ಮೇಲೆ ಕೊಡೋದೇ ಇಲ್ಲ ಅವರು. ಹಿಂಗಾರು ಮತ್ತು ರಾಜಕಾರಣಿಗಳದಾರಲ್ಲ ರೀ. ಕಾಂಗ್ರೆಸ್ ಹೋಗೋಣ, BJP ಬರ್ತಾ BJP ಹೋಗಿ ಕಾಂಗ್ರೆಸ್ ಬರ್ತಾ ಹಂಗೆ ರೈತರು ಒಕ್ಕಟ್ಟಾಗ ಆಗಕ್ಕೆ ಸಾಧ್ಯ ಆಗೋದಿಲ್ಲ ರೀ. ಒಕ್ಕಟ್ಟು ಮಾಡೋಕೆ ಸಾಧ್ಯ ಇಲ್ಲ. ರೈತ ಏನಾರು ಮಾಡಿ ಮತ್ತೆ ತಳಗ ಬಗ್ಗವನು ಯಪ್ಪ ಅನ್ನೋ ಹಾಂ ಅದ್ರ ಹಿಂಗೆ ತೆಗೈತ್ರಿ ಸ್ವಲ್ಪ.